ಹಳ್ಳಿಯ ಅತ್ತೆ ಸೊಸೆ ಮತ್ತು ರಹಸ್ಯದ ಆಟ ಭಾಗ 4 ಸೊಸೆ ರೇವತಿ ನದಿಯ ದಂಡೆಗೆ ನೀಡಿದ ಆಹ್ವಾನ ಸುಜಯ್ನನ್ನು ಸುಮ್ಮನೆ ಕೂರಲು ಬಿಡಲಿಲ್ಲ. ಅತ್ತೆ ಜಲಜಾಕ್ಷಿ ಮನೆಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ಖಚಿತಪಡಿಸಿಕೊಂಡ ಸುಜಯ್ ಮೆಲ್ಲನೆ ನದಿಯ ಕಡೆಗೆ ಹೆಜ್ಜೆ ಹಾಕಿದನು. ಅಲ್ಲಿ ಜನರಿಲ್ಲದ ಏಕಾಂತ ಪ್ರದೇಶದಲ್ಲಿ ರೇವತಿ ನೀರಿನಲ್ಲಿ ನಿಂತು ಮೀನುಗಳ ಆಟವನ್ನು ನೋಡುತ್ತಿದ್ದಳು. ಸುಜಯ್ ಬರುವುದನ್ನು ಗಮನಿಸಿದ ಅವಳು ತಾನೇನು ತಿಳಿಯದವಳಂತೆ ಮುಗುಳ್ನಗುತ್ತಾ, ಬನ್ನಿ ಸುಜಯ್, ಈ ನದಿಯ ನೀರು ತುಂಬಾ ತಂಪಾಗಿದೆ, ನಿಮ್ಮ ರಾತ್ರಿಯ ಉಷ್ಣತೆ ಆರಲು ಈ ನೀರು ಬೇಕೇ ಬೇಕು ಎಂದು ಕಿಚಾಯಿಸಿದಳು. ರೇವತಿಯ ಆ ಮಾತು ಮತ್ತು ಅವಳ ಆ ಬಿಗಿಯಾದ ನಡಿಗೆ ಸುಜಯ್ನನ್ನು ಅವಳತ್ತ ಎಳೆಯಿತು. ಸುಜಯ್ ಅವಳ ಹತ್ತಿರ ಹೋಗಿ, ರೇವತಿ, ಅತ್ತೆಯ ಎದುರು ನೀನು ಹಾಗೆಲ್ಲ ಮಾತನಾಡಬಾರದಿತ್ತು, ಅವರಿಗೇನಾದರೂ ಸಂಶಯ ಬಂದರೆ ಕಷ್ಟ ಅಂದನು. ಆಗ ರೇವತಿ ಸುಜಯ್ನ ತುಂಬು ತೋಳುಗಳನ್ನು ಹಿಡಿದು ತನ್ನತ್ತ ಎಳೆದುಕೊಂಡು, ಸಂಶಯ ಅತ್ತೆಗಲ್ಲ ಸುಜಯ್, ನನಗಿದೆ. ಅತ್ತೆ ತನ್ನ ಅನುಭವದಿಂದ ನಿಮ್ಮನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಾರೆ, ಆದರೆ ಈ ಎಳೆಯ ಸೊಸೆಯ ಹತ್ತಿರ ಅವರಿಗಿಂತ ರೋಚಕವಾದ ಕಥೆಗಳಿವೆ ಎಂದು ನಿಮಗೆ ತೋರಿಸಬೇಕಿದೆ ಎಂದು ಅವನ ಕಿವಿಯಲ್ಲಿ ಪಿಸುಗುಟ್ಟಿದಳು. ರೇವತಿಯ ಮೈಯಿಂದ ಬರುತ್ತಿದ್ದ ಆ ಹಳ್ಳಿಯ ಮಣ್ಣಿನ ಮತ್ತು ನೀರಿನ ತಾಜಾ ಸುಗಂಧ ಸುಜಯ್ನನ್ನು ಮೈಮರೆಯುವಂತೆ ಮಾಡಿತು. ನದಿಯ ತಂಗಾಳಿ ಬೀಸುತ್ತಿದ್ದಂತೆ ರೇವತಿ ಸುಜಯ್ನ ಮೇಲೆ ಮೆಲ್ಲನೆ ತಲೆ ಒರಗಿಸಿ ತನ್ನ ಹಸಿ ಕೈಗಳಿಂದ ಅವನನ್ನು ಸವರತೊಡಗಿದಳು. ಅತ್ತೆ ನಿಮಗೆ ಕೇವಲ ಹಳೆಯ ನೆನಪುಗಳನ್ನು ಮಾತ್ರ ಕೊಡಬಲ್ಲರು, ಆದರೆ ನಾನು ನಿಮಗೆ ಹೊಸ ಲೋಕವನ್ನೇ ತೋರಿಸಬಲ್ಲೆ. ಇಂದು ರಾತ್ರಿ ಅತ್ತೆ ಮಲಗಿದ ನಂತರ ಹಿತ್ತಲ ಬಾಗಿಲಿಗೆ ಬನ್ನಿ, ಅಲ್ಲಿ ನಿಮಗಾಗಿ ಒಂದು ದೊಡ್ಡ ರಹಸ್ಯ ಕಾಯುತ್ತಿದೆ ಎಂದು ಅವನಿಗೆ ಮುತ್ತಿನಂತಹ ಸವಾಲನ್ನು ಎಸೆದಳು. ರೇವತಿ ಅವನನ್ನು ಇನ್ನೂ ಹತ್ತಿರಕ್ಕೆ ಸೆಳೆದು, ನದಿಯ ನೀರಿಗಿಂತ ನನ್ನ ಈ ಪ್ರಾಯದ ಕಾವು ಹೆಚ್ಚು ರೋಚಕವಾಗಿರುತ್ತೆ ಸುಜಯ್, ಬಂದು ಸವಿದು ನೋಡಿ ಎಂದು ಅವನ ಕೆನ್ನೆಗೆ ಮೆಲ್ಲನೆ ಮುತ್ತಿಕ್ಕಿ ಅಲ್ಲಿಂದ ಓಡಿದಳು. ಸಂಜೆ ಮನೆಗೆ ಮರಳಿದಾಗ ಅತ್ತೆ ಜಲಜಾಕ್ಷಿ ಇಬ್ಬರ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದರು. ಸುಜಯ್ನ ಶರ್ಟ್ ಒದ್ದೆಯಾಗಿದ್ದನ್ನು ಮತ್ತು ರೇವತಿಯ ಮುಖದಲ್ಲಿದ್ದ ಆ ಗೆಲುವಿನ ನಗೆಯನ್ನು ಕಂಡು ಅತ್ತೆಗೆ ವಿಷಯ ತಿಳಿಯಲು ತಡವಾಗಲಿಲ್ಲ. ರಾತ್ರಿ ಊಟ ಮುಗಿದ ಮೇಲೆ ಅತ್ತೆ ಸುಜಯ್ನನ್ನು ಅಡುಗೆ ಮನೆಗೆ ಕರೆದು, ಸುಜ್ಜು, ಇಂದು ರಾತ್ರಿ ನಿನಗೆ ಹಾಲಿನ ಜೊತೆ ಸ್ವಲ್ಪ ಕೇಸರಿ ಬೆರೆಸಿಕೊಡುತ್ತೇನೆ, ಅದು ನಿನ್ನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೇರೆಯವರ ಮಾತು ಕೇಳಿ ಹಾದಿ ತಪ್ಪಬೇಡ ಎಂದು ರೇವತಿಯ ಎದುರೇ ಗುಡುಗಿದರು. ಅತ್ತೆ ಅವನ ಕೈಗೆ ಹಾಲಿನ ಲೋಟ ಕೊಡುವಾಗ ಅವನ ಬೆರಳುಗಳನ್ನು ಗಟ್ಟಿಯಾಗಿ ಅದುಮಿ ಹಿಡಿದು, ಹೊರಗಿನ ಹಸಿರು ನೋಡಿ ಮರುಳಾಗಬೇಡ, ಮನೆಯೊಳಗೆ ನಿನಗಾಗಿ ಕಾಯುತ್ತಿರುವ ಈ ಹಣ್ಣಿನ ರುಚಿ ನಿನಗೆ ಚೆನ್ನಾಗಿ ತಿಳಿದಿದೆ ಅಲ್ವಾ ಎಂದು ಕಣ್ಣು ಹೊಡೆದರು. ಈಗ ಸುಜಯ್ ಮುಂದೆ 2 ದಾರಿಗಳಿದ್ದವು. ಒಂದು ಕಡೆ ಅತ್ತೆ ಜಲಜಾಕ್ಷಿಯ ಅನುಭವ ಮತ್ತು ಅವರು ನೀಡಿದ ಆ ಶಕ್ತಿವರ್ಧಕ ಕೇಸರಿ ಹಾಲು, ಇನ್ನೊಂದು ಕಡೆ ಹಿತ್ತಲ ಬಾಗಿಲಲ್ಲಿ ಕಾಯುತ್ತಿರುವ ಸೊಸೆ ರೇವತಿಯ ಹೊಸ ಪ್ರಾಯದ ಆಕರ್ಷಣೆ. ರಾತ್ರಿ 12 ಗಂಟೆಯಾಗುತ್ತಿದ್ದಂತೆ ಇಡೀ ಮನೆ ನಿಶ್ಶಬ್ದವಾಯಿತು. ಸುಜಯ್ ತನ್ನ ಹಾಸಿಗೆಯ ಮೇಲೆ ಹೊರಳಾಡುತ್ತಿದ್ದಾಗ ಒಂದು ಕಡೆಯಿಂದ ಅತ್ತೆಯ ಮಲ್ಲಿಗೆ ಸುಗಂಧ ಮತ್ತು ಇನ್ನೊಂದು ಕಡೆಯಿಂದ ಹಿತ್ತಲ ಬಾಗಿಲ ಕಡೆಯಿಂದ ಬಂದ ತಣ್ಣನೆಯ ಗಾಳಿ ಅವನನ್ನು ಸೆಳೆಯುತ್ತಿದ್ದವು. ಅಂತಿಮವಾಗಿ ಸುಜಯ್ ಯಾರ ಕಡೆಗೆ ಹೆಜ್ಜೆ ಹಾಕುತ್ತಾನೆ ಎಂಬುದು ಈ ರಹಸ್ಯದ ಆಟದ ಅತಿದೊಡ್ಡ ತಿರುವು ಆಗಲಿದೆ.